ರಾಣಿ ಜೇನಿ ಜಾಲದಲ್ಲಿ ರಾಜಣ್ಣ ಡೇಂಜರ್ನಲ್ಲಿದ್ದಾರ. ಹಾಗಾಗಿ ರಾಜಣ್ಣ ಬೆಂಬಲಕ್ಕೆ ನಿಂತಿದ್ದಾರಂತೆ ಮೂವರು ಸಚಿವರು. ದೂರು ನೀಡುವ ಮೊದಲು ಆಪ್ತ ಸಚಿವರ ಜೊತೆ ರಾಜಣ್ಣ ಸಭೆ ಮಾಡ್ತಾರಂತೆ. ಬುಧವಾರ ಅಥವಾ ಗುರುವಾರ ಬೆಂಗಳೂರಿನಲ್ಲಿ ರಾಜಣ್ಣ ಸಭೆ ಮಾಡ್ತಾರೆ. ಸಭೆ ಬಳಿಕ ಸಿಎಂ ಭೇಟಿ ಮಾಡಿ ಆಮೇಲೆ ದೂರಿನ ವಿಚಾರದಲ್ಲಿ ತೀರ್ಮಾನ ಅಂತ. ಅಷ್ಟೊತ್ತು ಕ್ಯಾಬಿನೆಟ್ ಆಗೋಗಿರುತ್ತೆ ಗುರುವಾರ. ಇನ್ನು ತೀರ್ಮಾನ ತಗೊಳ್ಳೋದೆಲ್ಲಿ ಬಂತು? ಆಮೇಲೆ ಇದೆ ಏನು ಸಭೆ ನಡೆಸಕ್ಕೆ ಏನು ಶಕ್ತಿ ಪ್ರದರ್ಶನ ಏನಾದರೂ ರೆಡಿ ಮಾಡ್ಕೊಳ್ತಾರೆ. ಬೇರೆ ಬೇರೆ ಸಭೆ ಕಾರಣಕ್ಕೆ ಹೆಚ್ಚು ಸದ್ದು ಮಾಡದೆ ಆ ಸಚಿವರು ಈಗ ರಾಜಣ್ಣ ಸಂಕಷ್ಟದ ಸಂದರ್ಭದಲ್ಲಿ ಸಾಥ್ ಕೊಡುವ ಸಾಧ್ಯತೆ ನಂಗೆ ಇದು ಅರ್ಥನೇ ಆಗ್ತಿಲ್ಲ. ಯಾಕೆ ಸಾಥ್ ಕೊಡಬೇಕು? ಏನಕ್ಕೆ ಮೀಟಿಂಗ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಅದೇ ಅಪ್ಪ ಮಗ ಇಬ್ರು ತಮ್ಮ ಹತ್ರ ಇರೋ ಎವಿಡೆನ್ಸ್ ಅನ್ನ ತಗೊಂಡು ಹೋಗಿ ಒಂದು ದೂರು DG ಲೆವೆಲ್ ನಲ್ಲಿ ಹೋಗಿ ದೂರು ಕೊಟ್ಬಿಟ್ಟು ಬಂದ್ರೆ ಅವ್ರ ಪಾಡ್ಗೆ ಅವ್ರು ತನಿಖೆ ಮಾಡ್ಕೋತಾರೆ. ಆಮೇಲೆ ಶಿಕ್ಷೆ ಪ್ರಮಾಣನೂ ಇದೆ. ಅಕಸ್ಮಾತ್ ಇರೋದ್ರ ಸಾಲಿಡ್ ಪ್ರೂಫ್ ಇದ್ರೆ ಅದು ಲಾಜಿಕಲ್ ಎಂಡ್ಗೆ ಹೋಗುತ್ತೆ. 3 ರಿಂದ 7 ವರ್ಷ ತನಕ ಶಿಕ್ಷೆ ತಗೊಳ್ಬಹುದು. ಶಿಕ್ಷೆ ಆಗುತ್ತೆ. ಬಟ್ ಅವರು ರಾಜಕೀಯದಲ್ಲಿ ಪ್ರಭಾವಿಗಳಾಗಿದ್ರೆ ಹುದ್ದೆ ಕಳ್ಕೋತಾರೆ ಫಸ್ಟ್. ಆಯ್ತಾ? ಹೀಗೆಲ್ಲ ಇರಬೇಕಾದ್ರೆ ನನ್ನ ಪ್ರಕಾರ ರಾಜಣ್ಣ ಅವ್ರಿಗೆ ಇದೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆಯಪ್ಪ. ಅಥವಾ ಸುಮ್ಮನೆ ಏನೋ ಹೇಳಕ್ಕೋಗಿ ಏನೋ ಮಾಡಕ್ಕೋಗಿ ಇನ್ನೇನೋ ಮಾಡ್ಕೊಂಡ್ರ ಗಾಳಿನಲ್ಲಿ ಗುಂಡು ಹೊಡೆದಂಗೆ ಏನಾದರೂ ಮಾತನಾಡ್ಬಿಟ್ಟಿದ್ರೆ ಆಗ ನಿಜಕ್ಕೂ ಕೂಡ ರಾಜಣ್ಣ ಇಸ್ ಇನ್ ಡೇಂಜರ್ ಅಂತ ಹೇಳ್ಬೋದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ನನಗೆ ಒಂದು ಅರ್ಥ ಆಗದೆ ಇರೋದು, ಸಭೆಗಳ ಮೇಲೆ ಸಭೆಯನ್ನ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಆಮೇಲೆ ದೂರು ಕೊಡೋ ತೀರ್ಮಾನ ಯಾಕೆ? ಯಾರು ಕಟ್ಟಾಕ್ತಾ ಇದ್ದಾರೆ ರಾಜಣ್ಣ ಅವರನ್ನ? ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇರೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಅರವಿಂದ್, ಕೇವಲ ಹಣದ ಕಾರಣಕ್ಕೋಸ್ಕರವಾಗಿ ಏನಾದರೂ ಹನಿ ಟ್ರ್ಯಾಪ್ ಆಗಿದ್ರೆ ಇಷ್ಟೋ ತನಕ ಸುಮ್ಮನಿರ್ತಿರಲಿಲ್ಲ. ರಾಜಣ್ಣ ಅವರು ದೂರನ್ನು ಕೂಡ ಕೊಡ್ತಾಯಿದ್ರು. ಆದರೆ ಇದು ರಾಜಕೀಯ ಒಳಸುಳಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಹೆಜ್ಜೆಯನ್ನು ತಪ್ಪಾಗಿ ಇಟ್ಟರೂ ಕೂಡ ಎಲ್ಲ ಒಂದು ಕಡೆ ಅವರ ಭವಿಷ್ಯ ಮತ್ತು ಅವರ ಮಗವನ ಭವಿಷ್ಯವು ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಟರ್ನ್ ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಯಾವುದೇ ಒಬ್ಬ ರಾಜಕಾರಣಿ ಅಥವಾ ಲೀಡರು ಈ ರೀತಿಯ ಪ್ರಕ್ರಿಯೆಗಳನ್ನು ಮಾಡಿಸಿದ್ದೇ ಆದಲ್ಲಿ ಖಂಡಿತವಾಗಿ ಕೂಡ ಆತ ಮೇನ್ ಸ್ಟ್ರೀಮಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಬ್ಯಾಕ್ ಡ್ರಾಪಲ್ಲೇ ಮಾಡ್ತಾ ಇರ್ತಾರೆ. ಸಾಕಷ್ಟು ಪ್ರಕರಣಗಳಲ್ಲಿ ಇದು ನಡೆದು ಹೋಗಿದೆ. ಹಾಗಾಗಿ ಆ ಕಾರಣಕ್ಕೋಸ್ಕರವಾಗಿ ಆ ಲೀಡರ್ ಏನಿರ್ತಾರೆ ಸೇಫ್ ಆಗ್ತಾರೆ. ಹಾಗಾಗಿಯೇ ಇದನ್ನು ಎಲ್ಲೋ ಒಂದು ಕಡೆ ಮುಳ್ಳನ್ನು ಮುಳ್ಳಿನಿಂದಲೇ ಬಿಡಿಸಬೇಕು ಅನ್ನೋ ರಾಜಕಾರಣ ಶುರುವಾಗಿದ್ದಂಗೆ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಆ ಒಂದು ಬೇರೆ ಬೇರೆ ಆ ಆಪ್ತ ಸಚಿವರು ಎಲ್ಲ ಅವರು ಸಾಥ್ ಕೊಟ್ಟು ಬೇರೆ ಬೇರೆ ಮೀಟಿಂಗ್ಗಳನ್ನು ಈ ಹಿಂದೆ ಏನು ಮಾಡ್ತಾಯಿದ್ರು, ಅದೇ ರೀತಿ ಈಗ ರಾಜಣ್ಣ ಅವರಿಗೆ ಮನೋಬಲ ಮತ್ತು ರಾಜಕೀಯ ಬಲ ಎಲ್ಲವನ್ನು ಕೂಡ ತುಂಬೋದಕ್ಕೆ ಆ ಒಂದು ಸಭೆಯನ್ನು ಮಾಡ್ತಾ ಇರ್ಬೋದು. ಆ ಸಭೆಯಲ್ಲಿ ಬೇರೆ ಬೇರೆ ರೀತಿಯ ಸಂದೇಶ ಬಂದಂಥ ಸಂದರ್ಭದಲ್ಲಿ ಏನೇ ಆಗಲಿ ನೋಡೇ ಬಿಡೋಣ, ಮುಂದೆ ಹೋಗೋಣ ಅಂತ ಏನಾದರೂ ತೀರ್ಮಾನಕ್ಕೆ ಬಂದರೆ ನಿಜಕ್ಕೂ ಕೂಡ ರಾಜಣ್ಣ ಅವರು ದೂರನ್ನು ಕೊಡ್ತಾರೆ. ಇಲ್ಲ ಇದನ್ನು ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಟರ್ನ್ ತೆಗೆದುಕೊಳ್ಳುತ್ತೆ. ಹಾಗಾಗಿ ಅಷ್ಟಕ್ಕೆ ಬಿಡುವ ಒಳಿತು. ಹಾಗಾಗಿ ಕೇವಲ ಪರಮೇಶ್ವರ್ ಅವ್ರಿಗೆ ಮಾತ್ರ ದೂರನ್ನು ಕೂಡ ಕೊಟ್ಟು ಸುಮ್ಮನಾಗೋಣ ಅಂದರೂ ಕೂಡ ಆ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ರಾಜಣ್ಣ ಅವರು ಬುಧವಾರ ಅಥವಾ ಗುರುವಾರ ಬೆಳಿಗ್ಗೆ ಸಭೆ ಸೇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರ ಆಪ್ತ ಸಚಿವರು. ಇನ್ನೊಂದು ಕಡೆ ಅವತ್ತೇ ಗುರುವಾರ ಕ್ಯಾಬಿನೆಟ್ ಸಭೆ ಕೂಡ ಇದೆ. ಅಂದರೆ ಭಾಳಷ್ಟು ಜನ ಸಚಿವರು ಕೇಳ್ತಾರೆ, ನಮ್ಮ ಸರ್ಕಾರದ ಮೇಲೆ ಈ ರೀತಿ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗ್ತಾ ಇದೆ, ಈ ರೀತಿ ಹೆಸರು ಬರ್ತಾ ಇದೆ, ಹಾಗಾಗಿ ನೀವು ನೇರವಾಗಿ ಯಾರ್ದಾದ್ರು ಹೆಸರಿದ್ರೆ ಅವ್ರದ್ದು ಹೆಸರು ಹೇಳ್ಬಿಡಿ, ಹಾಗಾಗಿ ಅದು ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಒತ್ತಡವನ್ನು ಕೂಡ ಕ್ಯಾಬಿನೆಟ್ನಲ್ಲಿ ಮಾಡುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಬುಧವಾರ ಅಥವಾ ಗುರುವಾರ ಒಂದು ಕ್ಲಾರಿಟಿ ಪಿಕ್ಚರ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರವಿಂದ್, ಈ ಕ್ಷಣಕ್ಕೆ ನೋಡೋದಾದ್ರೆ ರವೀಶ್, ಪ್ರಾಪರ್ ಇನ್ವೆಸ್ಟಿಗೇಷನ್ ಆಗುತ್ತಾ ಇದರಲ್ಲಿ? ಅಂದರೆ ಒಂದು FIR ಆಗೋದು, ಪ್ರೊಸೀಜರ್ ಪ್ರಕಾರ ವಿಚಾರಣೆ ನಡೆಸೋದೆಲ್ಲ ಆಗೋ ಸಾಧ್ಯತೆ ಇದೆಯಾ? ಅಥವಾ ಜಸ್ಟ್ ಒಂದು ಗೃಹ ಇಲಾಖೆ ಲೆವೆಲ್ನಲ್ಲಿ ಒಂದು ಇನ್ಕ್ವೈರಿ, ಅಂದರೆ ಏನಾಯಿತು, ಹೇಗಾಯಿತು, ಯಾರು ಇದ್ದಾರೆ ಅಂತ ಮೇಲ್ನೋಟಕ್ಕೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಅದನ್ನು ಪಕ್ಷದ ಹೈಕಮಾಂಡ್ಗೆ ಕಳಿಸ್ಕೊಡ್ಬೇಕು ಅನ್ನುವಂತಹ ಚಿಂತನೆನ ಯಾವುದು ಜಾಸ್ತಿ ಅಂತ? ಎರಡು ಆಪ್ಷನಲ್ಲಿ, ಇನ್ಕ್ವೈರಿ ಬೇರೆ, ಇನ್ವೆಸ್ಟಿಗೇಷನ್ ಬೇರೆ. ಖಂಡಿತವಾಗಿ ಕೂಡ ಈಗ ಹೇಳಿದಂತೆ ಎಲ್ಲೋ ಒಂದು ಕಡೆ ಇಲ್ಲ, ಇದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ, ಒಳಸುಳಿ ಇರುತ್ತೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನಾವು ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ಸಿಲ್ಕೊಳ್ಬೋದು ಅಂತ ಅಂದರೆ ಖಂಡಿತವಾಗಿ ಕೂಡ ಗೃಹ ಸಚಿವರಿಗೆ ಒಂದು ದೂರನ್ನು ಕೂಡ ಕೊಟ್ಟು ಇದನ್ನು ಒಂದು ಏಕಸದಸ್ಯ ಆಯೋಗ ಅಥವಾ ಯಾರ್ದಾದ್ರು ನಿವೃತ್ತ ನ್ಯಾಯಾಧೀಶರಿಂದ ಒಂದು ತನಿಖೆಯನ್ನು ಮಾಡಿಸಿ, ವಿಚಾರಣೆಯನ್ನು ಮಾಡಿಸಿ ಅಂತ. ಹಾಗಾಗಿ ಭಾಳಷ್ಟು ವಿಚಾರಣಾ ಆಯೋಗಗಳು ಕೊಟ್ಟಂಥ ರಿಪೋರ್ಟ್ಗಳು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಹಾಗಾಗಿ ಅದನ್ನು ಪೊಲಿಟಿಕಲ್ ಆಗಿ ಒಂದು ರೀತಿಯಲ್ಲಿ ಎಳೆದಾಟಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆಗ್ಬೋದು ಆ ಒಂದು ನಿರ್ಧಾರವನ್ನು ಮಾಡಿದರೆ. ಇಲ್ಲ ಏನೇ ಆಗಲಿ ನಾವು ಆ ಲೀಡರ್ ಪಕ್ಕ ನಮಗೆ ಸಾಕ್ಷಿ ಇದೆ, ಎಲ್ಲ ಫೂಟೇಜಸ್ ಇದೆ, ಎಲ್ಲವೂ ಕೂಡ ನಮ್ಮ ಪಕ್ಕ ಗೊತ್ತಿದೆ, ಹಾಗಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಈ ಸಾರಿ ಆ ಲೀಡರ್ನ ಪತ್ತೆ ಹಚ್ಚಿಬಿಡೋಣ ಅಂತ ಅಂದರೆ ಖಂಡಿತವಾಗಿ ಕೂಡ ಅದನ್ನು ಪೊಲೀಸ್ ದೂರನ್ನು ಕೂಡ ಕೊಡಬೇಕಾಗತ್ತೆ. ಹಾಗಾಗಿ ಈ ಎರಡೂ ವಿಚಾರಗಳಲ್ಲಿ ಒಂದು ರೀತಿಯಲ್ಲಿ ಗೊಂದಲ ಇದ್ದಂಗೆ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಒಂದು ಸ್ವಲ್ಪ ಎಳೆದಾಟ ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಎಳೆದಾಟಕ್ಕೆ ಗುರುವಾರ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರ್ಬೋದು. ಹಾಗಾಗಿ ಏನು ಮಾಡ್ತಾರೆ ಗುರುವಾರ ಅಂತ ಕಾದು ನೋಡಬೇಕು. ಮಮತಾ, ರೈಟ್, ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಇದು ಒಂದು ರೀತಿ ಗೊಂದಲದ ಗೂಡಾಗ್ತಾ ಇದೆ. ನೀವು ರಾಜಣ್ಣ ಅವರು ಸದನದಲ್ಲಿ ಆರೋಪ ಮಾಡೋದಕ್ಕೂ ಮೊದಲು
ಚರ್ಚೆ ಮಾಡಬೇಕಾಗಿತ್ತು ಒಂದಷ್ಟು ಲೀಡರ್ಗಳ ಜೊತೆನಲ್ಲಿ. ನಾನು ಈ ಥರ ಆರೋಪ ಮಾಡ್ತಾ ಇದ್ದೀನಿ, ಮಾಡ್ಬೋದಾ ಅಂತ. ಮೋಸ್ಟ್ಲಿ ಅವ್ರು ಯಾರ ಸಲಹೆಯನ್ನು ಪಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಏಕಾಏಕಿ ಆರೋಪ ಮಾಡಿಬಿಟ್ಟಿದ್ದಾರೆ, ಮಾಡಿ ಅವರೇ ಟ್ರ್ಯಾಪಿಗೆ ಸಿಕ್ಕಾಕೊಂಡಿದ್ದಾರೆ. ಯಾಕೆ ಅಂತಂದರೆ ಯಾರ ಮೇಲೆ ಇವರು ಆರೋಪ ಮಾಡ್ತಾ ಇದ್ದಾರೆ ಬಹುಶಃ ಅವರು ತುಂಬ ಪ್ರಭಾವಿ ಇರಬೇಕು. ಕರೆಕ್ಟ್. ಅದ್ರ ಜೊತೆಗೆ ಇಲ್ಲಿ ತನಕ ರಾಜ್ಯದಲ್ಲಿ ತುಂಬಾ ಸ್ಕ್ಯಾಂಡಲ್ಸ್ ಅನ್ನ ನಾವು ನೋಡಿದೀವಿ. ಯಾವುದು ಲಾಜಿಕಲ್ ಎಂಡ್ಗೆ ಹೋಗಿಲ್ಲ. ಯಾವುದು ಹರತಾಳ್ ಹಾಲಪ್ಪ ಕೇಸಿಂದ ಹಿಡಿದು ಇವತ್ತಿನ ತನಕ ಯಾವ ಕೇಸು ಲಾಜಿಕಲ್ ಎಂಡ್ ಆಗಿಲ್ಲ. ಎಷ್ಟು ಜನರಿಗೆ ಶಿಕ್ಷೆ, ಒಂದಷ್ಟು ಎನ್ಕ್ವೈರಿ ಅಂತ ಮಾಡ್ತಾರೆ, ಬೀರಿ ಏನೂ ಆಗಲ್ಲ. ಸೊ ಹಾಗಾಗಿ ಇದೇನಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಕುತೂಹಲದಿಂದ ಕಾದು ನೋಡೋಣ.